ನಮಸ್ಕಾರ ವೀಕ್ಷಕರೇ, ಇಬ್ಬನಿ ಚಾನಲ್ಗೆ ಸ್ವಾಗತ. ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ. ಕತೆಯ ಹೆಸರು ತಂದೆಯ ಬದಲಾವಣೆ. ಕಾರ್ತಿಕ್ ತುಂಬ ಮುಂಗೋಪಿ. ತಂದೆ ತಾಯಿಗೆ ಇಬ್ಬರು ಮಕ್ಕಳು, ಕಾರ್ತಿಕ್ ಮತ್ತು ಕೌಶಿಕ್. ಅವರಿಬ್ಬರನ್ನು ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಒಳ್ಳೆಯ ಕೆಲಸದಲ್ಲಿ ದುಡಿಯುವಂತೆ ಮಾಡಿದ್ದರು ತಂದೆ. ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಮಕ್ಕಳ ಪಟ್ಟಣದ ಮೋಹದಿಂದ ಅವರಿಗೆ ಅಲ್ಲಿ ವಾಸಿಸಲು ಸಾಧ್ಯವಾಗದೆ ಮಕ್ಕಳೊಂದಿಗೆ ಬೆಂಗಳೂರಿಗೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬಂದು ಜೀವಿಸುವರು. ತಾಯಿಗೆ ಯಾವಾಗಲೂ ತಮ್ಮ ಹಳ್ಳಿಯ ಮನೆಯದೇ ಚಿಂತೆ. ಅಲ್ಲಿದ್ದ ನೆಮ್ಮದಿ ತಮಗೆ ಇಲ್ಲಿ ಇಲ್ಲವೆಂದು ತುಂಬ ಬೇಸರ ಪಡುತ್ತಿದ್ದರು. ನಂತರ ಇಬ್ಬರು ಗಂಡು ಮಕ್ಕಳಿಗೆ ವಿವಾಹ ನೆರವೇರುತ್ತದೆ. ಕಾರ್ತಿಕ್ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಕೌಶಿಕ್ ಸರ್ಕಾರಿ ಹುದ್ದೆಯಲ್ಲಿದ್ದ. ವಿವಾಹವಾಗುವ ತನಕ ತಂದೆ ತಾಯಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಮಕ್ಕಳು ಹೆಂಡತಿ ಬಂದ ನಂತರ ಸ್ವಲ್ಪ ಮಟ್ಟದಲ್ಲಿ ಬದಲಾಗಲು ಪ್ರಾರಂಭವಾಗಿತ್ತು. ಅವರಿಬ್ಬರ ಹೆಂಡತಿಯರಿಗೂ ಎಲ್ಲರೂ ಕೂಡು ಕುಟುಂಬದಲ್ಲಿ ಇರುವುದು ಇಷ್ಟವಿರಲಿಲ್ಲ. ಆದ್ದರಿಂದ ಕೌಶಿಕ್ ತಾನು ಬೇರೆ ಮನೆ ಮಾಡಿಕೊಂಡು ಹೋಗುತ್ತೇನೆ ಎಂದು ತಂದೆಯೊಂದಿಗೆ ಹೇಳಿದ್ದನು. ತಾಯಿಗೆ ಇದು ಇಷ್ಟವಿರಲಿಲ್ಲ. ಕೌಶಿಕ್ನ ಹೆಂಡತಿಗೆ ಇದರಿಂದ ತುಂಬ ಕೋಪ ಇತ್ತು. ಅತ್ತೆಯ ಯಾವ ಮಾತನ್ನು ಹೇಳಿದರೂ ಕೇಳುತ್ತಿರಲಿಲ್ಲ. ಅವರಿಗೆ ಕಿಂಚಿತ್ತೂ ಬೆಲೆ ಕೊಡುತ್ತಿರಲಿಲ್ಲ. ತಂದೆ ತಾಯಿಗೆ ವಯಸ್ಸಾಗಿದ್ದರಿಂದ ಅಡುಗೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಕಾಫಿ ಬೇಕೆಂದು ಸೊಸೆಯೊಂದಿಗೆ ಕೇಳಿದಾಗ ಬೇಕಂತಲೇ ಹಾಲು ತರಲಿಲ್ಲ ಎಂದು ಸುಳ್ಳು ಹೇಳಿ ಖಾಲಿ ಕಾಫಿ ಮಾಡಿಕೊಡುತ್ತಿದ್ದಳು. ಮಾವನಿಗೆ ಸರಿಯಾಗಿ ಜಗಿಯಲು ಸಾಧ್ಯವಿಲ್ಲ. ಆದ್ದರಿಂದ ರಾತ್ರಿಗೆ ಚಪಾತಿಯ ಬದಲು ಅನ್ನವೇ ಸಾಕಾಗಿತ್ತು ಎಂದರೂ ಕೇಳದೆ ಇಬ್ಬರು ಸೊಸೆಯಂದಿರು ಇವರಿಬ್ಬರೂ ಇಲ್ಲಿಂದ ತೊಲಗಲಿ ಎಂದುಕೊಂಡು ಗಟ್ಟಿ ಚಪಾತಿ ಮಾಡಿಕೊಡುತ್ತಿದ್ದರು. ಅದೆಷ್ಟೋ ದಿನ ಹೊಟ್ಟೆ ಹಸಿವಿನಿಂದಲೇ ಮಕ್ಕಳೊಂದಿಗೆ ಹೇಳಿಕೊಳ್ಳಲು ಸಾಧ್ಯವಿಲ್ಲದೆ ನಿದ್ದೆ ಮಾಡಿಬಿಡುತ್ತಿದ್ದರು ದಂಪತಿಗಳು. ತಂದೆಯು ಮಕ್ಕಳೊಂದಿಗೆ ಹೇಳಲು ಹೊರಟಾಗ ತಾಯಿ ತಡೆಯುತ್ತಿದ್ದರು. ಇಂದಲ್ಲ ನಾಳೆ ಸರಿ ಹೋಗುತ್ತಾರೆ ಬಿಡಿ ಎನ್ನುವರು. ಈಗೀಗ ಮನೆಯಲ್ಲಿ ಇಬ್ಬರು ಸೊಸೆಯಂದಿರು ಮನೆಯ ಕೆಲಸವನ್ನು ಅವಳು ಮಾಡಲಿ ಎನ್ನುತ್ತಾ ಟೈಮ್ ಪಾಸ್ ಮಾಡುತ್ತಿದ್ದರು. ಸಾಧ್ಯವಾಗುವಷ್ಟು ಕೆಲಸಗಳನ್ನು ತಾಯಿಯೇ ಮಾಡಿಕೊಡುತ್ತಿದ್ದರು. ಅವರಿಗೆ ಹಿತ ಎನ್ನಿಸುತ್ತಿರಲಿಲ್ಲ. ದಿನ ಕಳೆದಂತೆ ಕಾರ್ತಿಕ್ ಹೆಂಡತಿ ಹೆರಿಗೆ ಕಳೆದು ಮಗುವಿನೊಂದಿಗೆ ವಾಪಸ್ ಆಗಿದ್ದಳು. ತಂದೆ ತಾಯಿಗೆ ಆ ಮಗುವನ್ನು ಲಾಲಿಸಲು ತುಂಬ ಆಸೆ. ತಂದೆಗೆ ಒಣಕೆಮ್ಮು ಇದ್ದ ಕಾರಣ ಕಾರ್ತಿಕ್ನ ಹೆಂಡತಿ ಯಾವುದೇ ಕಾರಣಕ್ಕೂ ಮಗುವನ್ನು ಮುಟ್ಟಬೇಡಿ, ಮಗುವಿಗೆ ಇನ್ಫೆಕ್ಷನ್ ಆಗುತ್ತೆ ಎನ್ನುತ್ತಾ ದೂರ ಮಾಡುತ್ತಿದ್ದಳು. ಇದರಿಂದ ಬೇಸರವಿದ್ದರೂ ಇಬ್ಬರು ತೋರ್ಪಡಿಸಿಕೊಳ್ಳುವುದಿಲ್ಲ. ಇಲ್ಲಿ ತಮ್ಮಿಂದ ಮಗುವಿಗೆ ಹುಷಾರು ತಪ್ಪುವುದೋ ಎಂದು ಹೆದರಿ ಇಬ್ಬರು ರೂಮಿನಿಂದ ಹೊರಬರುತ್ತಿರಲಿಲ್ಲ. ಕಾರ್ತಿಕ್ ಬಂದಾಗ ಹೆಂಡತಿ ಬೇರೆಯದನ್ನೇ ಹೇಳಿ ಅವನ ತಲೆ ತುಂಬುತ್ತಿದ್ದಳು. ಯಾವ ಸಮಯ ನೋಡಿದರೂ ಇಬ್ಬರು ರೂಮಿನಲ್ಲಿ ಕುಳಿತಿರುತ್ತಾರೆ, ಮಗುವನ್ನು ಎತ್ತಿ ಆಡಿಸೋಕೆ ಬರುವುದಿಲ್ಲ ಎಂದು ಸುಳ್ಳು ಹೇಳುವಳು. ಕೌಶಿಕ್ನ ಹೆಂಡತಿ ತುಂಬ ಮಾಡೆಲ್ ಆಗಿದ್ದಳು. ಅವಳಿಗೆ ಅತ್ತೆ ಮಾವ ಎಂದರೆ ಕಿಂಚಿತ್ತೂ ಬೆಲೆ ಕೊಡುತ್ತಿರಲಿಲ್ಲ. ಅದೊಂದು ದಿನ ಕಾರ್ತಿಕ್ ತನಗೆ ಕಂಪನಿಯ ಕಡೆಯಿಂದ ಮನೆ ನೀಡಿದ್ದಾರೆ, ಇನ್ನು ಮೇಲೆ ನಾವು ಅಲ್ಲಿಯೇ ವಾಸಿಸುತ್ತೇವೆ, ಆದ್ದರಿಂದ ನಾನು ತಂದೆಯನ್ನು ಕರೆದುಕೊಂಡು ಹೋಗುತ್ತೇನೆ, ತಾಯಿ ಇಲ್ಲಿಯೇ ನಿಮ್ಮೊಂದಿಗೆ ಇರಲಿ ಎಂದು ಕೌಶಿಕ್ನೊಂದಿಗೆ ಹೇಳಿದಾಗ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಳ್ಳುವನು. ಮದುವೆಯಾಗಿ ಇಷ್ಟು ವರ್ಷಗಳಾಗಿದ್ದರೂ ಒಮ್ಮೆಯೂ ಬಿಟ್ಟು ಇರದ ತಂದೆ ತಾಯಿಗೆ ಇದು ತುಂಬ ಬೇಸರದ ಸಂಗತಿ ಎನ್ನಿಸುವುದು. ತಾಯಿ ಕೋಣೆಗೆ ಬಂದು ಕಣ್ಣೀರು ಸುರಿಸಿದಾಗ ನಿನ್ನನ್ನು ನೋಡಲು ಮನಸ್ಸಾದಾಗಲೆಲ್ಲ ನಾನು ಇಲ್ಲಿಗೆ ಬರುತ್ತೇನೆ ಎಂದು ಮಾತು ನೀಡುವರು. ಸ್ವಲ್ಪ ದಿನ ಅಷ್ಟೇ, ನಮಗೆ ಇಲ್ಲಿ ತೀರಾ ಹಿಡಿಸದಿದ್ದರೆ ನಾವು ನಮ್ಮ ಸ್ವಂತ ಊರಿಗೆ ಹಿಂತಿರುಗೋಣ ಎಂದು ಸಮಾಧಾನದ ಮಾಡುವರು.
ಸರಿ ಎಂದು ಪತ್ನಿಯು ಒಪ್ಪಿಕೊಳ್ಳುವರು. ಮಾರನೇ ದಿನ ಮನೆಯಲ್ಲಿ ತಾನು ಖರೀದಿಸಿದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಕಾರ್ತಿಕ್ ಅಲ್ಲಿಂದ ತಂದೆಯನ್ನು ಕರೆದುಕೊಂಡು ಹೊರಟಿದ್ದ. ಕಣ್ಣೀರು ಸುರಿಸುತ್ತಾ ಪತಿಯನ್ನು ಕಳುಹಿಸಿಕೊಟ್ಟಿದ್ದರು. ದಿನಕ್ಕೊಮ್ಮೆಯಾದರೂ ಪತ್ನಿಯನ್ನು ನೋಡದೇ ಇರಲು ಸಾಧ್ಯವಾಗದ ಪತಿಯು ದಿನವೂ ಕೌಶಿಕ್ನ ಮನೆಗೆ ಬಂದು ಹೋಗುತ್ತಿದ್ದರು. ಇದರಿಂದ ಕೌಶಿಕ್ನ ಹೆಂಡತಿಗೆ ಹಿಂಸೆ ಎನ್ನಿಸುತ್ತಿತ್ತು. ದಿನವೂ ಮನೆಯಲ್ಲಿ ಗೆಳತಿಯರು ಪಾರ್ಟಿ, ಕ್ಲಬ್ ಎಂದು ಓಡಾಡುತ್ತಿದ್ದಳು. ತನ್ನ ಗೆಳತಿಯರ ಮುಂದೆ ಅತ್ತೆ ಮಾವ ಹಳೆಯ ಶೈಲಿಯಲ್ಲಿದ್ದುದನ್ನು ನೋಡಿ ಅವರೆಲ್ಲರ ಮುಂದೆ ಕರೆತರುತ್ತಿರಲಿಲ್ಲ. ಗೆಳತಿಯರು ಬಂದಾಗ ನೀವು ರೂಮಿನಿಂದ ಆಚೆ ಬರಲೇಬೇಡಿ ಎಂದು ಬಾಗಿಲು ಚಿಲಕ ಹಾಕಿಬಿಡುತ್ತಿದ್ದಳು. ಒಮ್ಮೊಮ್ಮೆ ಅತ್ತೆಯನ್ನು ನೋಡಲು ಮಾವ ಬಂದಾಗ ಅವರು ಮಲಗಿದ್ದಾರೆ ಎಂದು ಸುಳ್ಳು ಹೇಳಿ ಕಳುಹಿಸಿಬಿಡುತ್ತಿದ್ದಳು. ಆ ವೃದ್ಧ ದಂಪತಿಗಳು ಒಬ್ಬರನ್ನೊಬ್ಬರು ನೋಡದೆ ತುಂಬ ವ್ಯಥೆ ಪಡುತ್ತಿದ್ದರು. ಅತ್ತೆಯೊಂದಿಗೆ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಳು. ವಯಸ್ಸಾಗಿದೆ ಎಂತಲೂ ನೋಡುತ್ತಿರಲಿಲ್ಲ. ಅಡುಗೆ ಮಾಡಲು ತುಂಬ ಸೋಮಾರಿಯಾಗಿದ್ದ ಸೊಸೆಯು ಹೋಟೆಲಿನಿಂದ ಪಿಜ್ಜಾ, ಬರ್ಗರ್ ಆರ್ಡರ್ ಮಾಡುತ್ತಿದ್ದಳು. ಇದನ್ನೆಲ್ಲ ತಿಂದು ಅಭ್ಯಾಸವಿಲ್ಲದ ಅತ್ತೆಗೆ ಬೇರೇನೂ ಅಡುಗೆ ಮಾಡಿಕೊಡುತ್ತಿರಲಿಲ್ಲ. ಕೌಶಿಕ್ ಕೂಡ ಅಷ್ಟೇ. ಯಾವಾಗಲೂ ಹಳೆ ಕಾಲದಲ್ಲಿಯೇ ಇರಲು ಸಾಧ್ಯವಿಲ್ಲ ಅಮ್ಮ, ನೀವು ಸ್ವಲ್ಪ ಬದಲಾಗಿ. ಅವಳಿಗೆ ಮನೆಯಲ್ಲಿ ಅಡುಗೆ ಸರಿಯಾಗಿ ಮಾಡಲು ಬರುವುದಿಲ್ಲ. ಅವಳು ನೀಡಿದ್ದನ್ನು ತಕರಾರು ಮಾಡದೆ ತಿನ್ನಿ ಎನ್ನುವನು. ನಿಮ್ಮ ಅಡುಗೆಗಳು ಇಲ್ಲಿ ಯಾರಿಗೂ ಇಷ್ಟವಿಲ್ಲ, ಆದ್ದರಿಂದ ಅವಳು ತರಿಸಿದ್ದ ಅಡುಗೆಗಳನ್ನು ನೀವು ತಿನ್ನಲು ಅಭ್ಯಾಸ ಮಾಡಿಕೊಳ್ಳಿ ಎಂದು ಗದರಿಸಿಬಿಡುತ್ತಿದ್ದನು. ತಾಯಿಯು ಏನನ್ನೂ ತಿನ್ನದೆ ಸುಮ್ಮನೆ ಮಲಗಿಬಿಡುತ್ತಿದ್ದರು. ಮಾರನೇ ದಿನ ತಂದೆ ಮನೆಗೆ ಬಂದಾಗ ವಿಷಯ ತಿಳಿದು ಕಾರ್ತಿಕ್ನ ಹೆಂಡತಿ ಮಾಡಿದ್ದ ದೋಸೆ ಮತ್ತು ಚಟ್ನಿಯನ್ನು ತಂದು ಕೊಟ್ಟಿದ್ದರು. ಅದನ್ನು ರೂಮಿನಲ್ಲಿ ತಿನ್ನಿಸುವಾಗ ಕೌಶಿಕ್ ಮತ್ತು ಸೊಸೆ ಇಬ್ಬರು ನೋಡಿ ಕೆಂಡಾಮಂಡಲವಾಗಿದ್ದರು. ಈ ವಿಷಯ ಕಾರ್ತಿಕ್ಗೆ ಗೊತ್ತಾದರೆ ಎಷ್ಟು ನಾಚಿಕೆಗೇಡು. ಅಷ್ಟಕ್ಕೂ ಇಲ್ಲಿನ ಅಡುಗೆ ಚೆನ್ನಾಗಿಲ್ಲ ಅಂತ ವ್ಯಂಗ್ಯ ಮಾಡಲು ತಾನೇ ನೀವು ಅಲ್ಲಿನ ತಿಂಡಿಯನ್ನು ಇಲ್ಲಿಗೆ ತಂದು ತಿನ್ನಿಸುತ್ತಿರೋದು. ನಾಳೆಯಿಂದ ಬರುವಾಗ ಕೈಯಲ್ಲಿ ಏನನ್ನೂ ತರಬೇಡಿ ಎಂದು ಗದರಿಸುವರು. ಹಾಗೂ ನೀವು ದಿನವೂ ಹೀಗೆ ಬರಬೇಕಾದ ಅವಶ್ಯಕತೆ ಇಲ್ಲ. ನಾವೇ ಒಮ್ಮೊಮ್ಮೆ ತಾಯಿಯನ್ನು ಕರೆತರುತ್ತೇವೆ ಎಂದು ಹೇಳಿ ಕಳುಹಿಸುವನು. ತಾಯಿಯ ಕಣ್ಣಿನಲ್ಲಿ ಧಾರಾಕಾರ ಕಣ್ಣೀರು ಸುರಿಯುವುದು. ಅದು ಹೇಗೋ ಈ ವಿಷಯ ಕಾರ್ತಿಕ್ನ ಹೆಂಡತಿಗೆ ಗೊತ್ತಾಗಿ ಅವರಿಬ್ಬರು ತಂದೆಗೆ ಸರಿಯಾಗಿ ಬೈಯುವರು. ಇಲ್ಲಿ ನೀವು ಬಿಟ್ಟಿ ಕುಳಿತು ತಿನ್ನುತ್ತಿರುವುದಲ್ಲದೆ ಅದನ್ನು ಅಲ್ಲಿಗೆ ಕೊಂಡೊಯ್ಯಲು ಯಾರು ಹೇಳಿದ್ದು ಎನ್ನುವಾಗ ಅವರ ಮಾತಿನಿಂದ ತುಂಬ ದುಃಖಿತರಾಗುವರು. ನಂತರದ ದಿನಗಳಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಮಗ ಸೊಸೆ ತಂದೆಯೊಂದಿಗೆ ರೇಗಾಡುತ್ತಿದ್ದರು. ಕೊನೆಗೆ ಕಾರ್ತಿಕ್ನ ಹೆಂಡತಿ ಮತ್ತು ಕೌಶಿಕ್ನ ಹೆಂಡತಿ ಮಾತನಾಡಿಕೊಂಡು, ನೀವು ಇಲ್ಲಿದ್ದು ನಮಗೆ ತಾಪತ್ರೆ ತಪ್ಪಿದ್ದಲ್ಲ. ನಿಮ್ಮ ಹಳ್ಳಿಯಲ್ಲಿ ನಿಮಗೆ ಅಂತ ಮನೆ ಇದೆ ತಾನೇ, ಅಲ್ಲಿ ಹೋಗಿ ಇರಬಹುದಲ್ಲ. ನಿಮಗೆ ತಿಂಗಳಿಗೆ ಖರ್ಚಿಗೆ ಅಂತ 1000 ರೂಪಾಯಿ ಕಳುಹಿಸಿಕೊಡುತ್ತೇವೆ, ಅಲ್ಲಿ ಹೋಗಿ ಇರಬಹುದಲ್ಲ ಎಂದಾಗ ಏನೊಂದು ಹೇಳದೆ ಸುಮ್ಮನಾಗುವರು. ಒಬ್ಬರನ್ನೊಬ್ಬರು ವಾರಕ್ಕೊಮ್ಮೆಯೂ ನೋಡಲಾಗದೆ ಇವರ ಕೊಂಕು ಮಾತುಗಳನ್ನು ಕೇಳಿ ಇಲ್ಲಿ ಇರುವ ಬದಲು ಊರಿನಲ್ಲಿ ತಮ್ಮ ಹಳ್ಳಿಯಲ್ಲಿ ಹಾಯಾಗಿ ಸ್ವಚ್ಛಂದವಾಗಿ ಜೀವಿಸಬಹುದು ಎಂದು ಮಗನೊಂದಿಗೆ ತಂದೆಯು ತಾವು ಊರಿಗೆ ಹೋಗುತ್ತೇವೆ ಎನ್ನುವರು. ಇದನ್ನೇ ಕಾಯುತ್ತಿದ್ದ ಮಗ ಸೊಸೆ ಸರಿ ಎಂದು ಒಪ್ಪಿಕೊಳ್ಳುವರು. ಕಾರ್ತಿಕ್ ಕೌಶಿಕ್ಗೆ ಕರೆ ಮಾಡಿ ನಾಳೆ ಇಬ್ಬರನ್ನು ಬಸ್ ಸ್ಟಾಪಿಗೆ ಬಿಟ್ಟು ಬಾ ಎನ್ನುವಾಗ ತನಗೆ ಸಮಯವಿಲ್ಲ, ಆಟೋ ಹಿಡಿದು ಹೋಗಿ ಎಂದು ಹೇಳುವನು. ಇವರಿಬ್ಬರ ವಾದಗಳನ್ನು ಕೇಳಿ ತಂದೆಯು ತಮ್ಮನ್ನು ಯಾರೂ ಕರೆದುಕೊಂಡು ಹೋಗುವುದು ಬೇಡ, ನಾವಿಬ್ಬರೇ ಹೋಗುತ್ತೇವೆ ಎಂದು ಕೌಶಿಕ್ ಮನೆಗೆ ಹೋಗಿ ಪತ್ನಿಯನ್ನು ಕರೆದುಕೊಂಡು ತಮ್ಮ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡು ಹೊರಡುವರು. ಈ ವಯಸ್ಸಾದ ಕಾಲದಲ್ಲಿ ಅವರಿಬ್ಬರಿಗೆ ಸರಿಯಾಗಿ ನಡೆಯಲು ಸಾಧ್ಯವಾಗದೆ ಬಸ್ ಸ್ಟ್ಯಾಂಡಿನಲ್ಲಿ ಬಂದು ಕೂರುವರು.
ತಮ್ಮ ಹಳ್ಳಿಗೆ ಹೋಗುವ ಬಸ್ಸೂ ಸಹ ಯಾವುದು ಎಂದು ತಿಳಿಯದೆ ಅಲ್ಲಿ ಓಡಾಡುತ್ತಿದ್ದ ಕೆಲವರಲ್ಲಿ ಕೇಳಿ ಕೊನೆಗೆ ಅವರ ಊರಿನ ಬಸ್ಸು ಹತ್ತಿ ಕುಳಿತುಕೊಳ್ಳುವರು. ವೃದ್ಧ ದಂಪತಿಗಳಿಬ್ಬರು ಕುಳಿತು ಮೆಲುಧ್ವನಿಯಲ್ಲಿ ಮಾತನಾಡುತ್ತಿದ್ದರು. ನೀನು ರಾತ್ರಿ ಊಟ ಸರಿಯಾಗಿ ಮಾಡಿಲ್ಲ, ಸ್ವಲ್ಪವಾದರೂ ತಿನ್ನು ಎಂದು ತಾನು ಹೋಟೆಲಿನಿಂದ ಕಟ್ಟಿಸಿಕೊಂಡು ಬಂದಿದ್ದ ಅನ್ನ ಸಾಂಬಾರನ್ನು ತಿನ್ನಿಸಲು ಒತ್ತಾಯ ಮಾಡುವರು. ಮಕ್ಕಳ ಮತ್ತು ಸೊಸೆಯಂದಿರ ಚುಚ್ಚು ಮಾತುಗಳನ್ನು ಕೇಳಿ ಮನಸ್ಸು ಕಲ್ಲಾಗಿ ಹೋಗಿದೆ. ತನಗೆ ಹಸಿವಿಲ್ಲ ಎಂದರೂ ಪತಿಯ ಒತ್ತಾಯದಿಂದ ಮಾಡುತ್ತಿದ್ದರು. ಇದನ್ನೆಲ್ಲ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಸಾಗರ್ ಅವರನ್ನು ಕಂಡು ಆಶ್ಚರ್ಯಗೊಳ್ಳುವನು. ಅವನು ಅದೇ ಊರಿನವನು. ಸಣ್ಣ ವಯಸ್ಸಿನವನಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಾ ಹೇಗೋ ವಿದ್ಯಾಭ್ಯಾಸ ಮುಗಿಸಿ ಊರಿನಲ್ಲಿಯೇ ಇದ್ದ ಒಂದು ಶಾಲೆಯಲ್ಲಿ ಅಧ್ಯಾಪಕನಾಗಿ ಕೆಲಸ ಮಾಡುತ್ತಿದ್ದನು. ಅವನಿಗೆ ಈ ವೃದ್ಧ ದಂಪತಿಗಳನ್ನು ಕಂಡ ಕ್ಷಣವೇ ತನಗೆ ಬಾಲ್ಯದಲ್ಲಿ ಸಹಾಯ ಮಾಡಿದ ನೆನಪಾಗಿತ್ತು. ಇವರಿಬ್ಬರಿಗಾಗಿ ತಾನು ಅದೆಷ್ಟು ಹುಡುಕಿದ್ದೆ. ಒಂದು ಹೊತ್ತಿನ ಊಟಕ್ಕೂ ಪರಿತಪಿಸುತ್ತಿದ್ದ ಆ ಸಮಯದಲ್ಲಿ ಈ ದಂಪತಿಗಳೇ ತನ್ನ ಪಾಲಿಗೆ ದೇವರಂತೆ ಬಂದು ತಮ್ಮ ಇಬ್ಬರು ಗಂಡು ಮಕ್ಕಳಿಗೆ ಕಾಣದಂತೆ ಎಲ್ಲವನ್ನೂ ನೀಡುತ್ತಿದ್ದರು. ಅವರು ನೀಡುತ್ತಿದ್ದ ಪುಡಿಕಾಸುಗಳನ್ನು ಕೂಡಿಟ್ಟು ಅದರಿಂದ ತನ್ನ ಪುಸ್ತಕ ಕೊಂಡುಕೊಳ್ಳುತ್ತಿದ್ದನು. ಪುಸ್ತಕಗಳನ್ನು ಯಾರಿಗೂ ನೀಡದೆ ಸಾಗರ್ಗೆ ಕೊಟ್ಟು ಓದಿಸುತ್ತಿದ್ದರು. ಅವರ ಹಳೆ ಬಟ್ಟೆ, ಶಾಲೆಯ ಬ್ಯಾಗ್, ಚಪ್ಪಲಿ ಎಲ್ಲವನ್ನು ಯಾರಿಗೂ ತಿಳಿಯದಂತೆ ಕೊಡುತ್ತಿದ್ದರು. ಇಂದು ಸಾಗರ್ ಈ ಮಟ್ಟಕ್ಕೆ ಬೆಳೆಯಲು ಪರೋಕ್ಷವಾಗಿ ಅವರೇ ಕಾರಣ ಎನ್ನಬಹುದು. ಒಂದು ಹೊತ್ತಿನ ಊಟಕ್ಕೂ ಗತಿಯಿಲ್ಲದೆ ಇದ್ದ ಅನಾಥ ಸಾಗರ್ಗೆ ಈ ದಂಪತಿಗಳೇ ಜೀವಾಳವಾಗಿದ್ದರು. ಈಗ ಬಸ್ಸಿನಲ್ಲಿ ಕುಳಿತು ಅವರಿಬ್ಬರ ಮಾತುಗಳನ್ನು ಕೇಳಿದಾಗಲೇ ಸಾಗರ್ಗೆ ಎಲ್ಲವೂ ಅರ್ಥವಾಗಿತ್ತು. ನನಗೆ ಹೊಟ್ಟೆ ಹಸಿವಿಲ್ಲ, ಹೊಟ್ಟೆ ತುಂಬಿ ಹೋಗಿದೆ. ಈ ಅನ್ನದಿಂದ ನನ್ನನ್ನು ಸಮಾಧಾನಪಡಿಸಲು ಸಾಧ್ಯವಿಲ್ಲ. ಹೆತ್ತು ಹೊತ್ತು ಹೊಟ್ಟೆಗೆ ಬಟ್ಟೆ ಕಟ್ಟಿ ಸಾಕಿದೆ. ಆದರೂ ಯಾವ ಸುಖಕ್ಕಾಗಿ? ಹತಾಶೆಯಿಂದ ಕಿಡಿಕಾರಿದ್ದಳು ತಾಯಿ. ಮಕ್ಕಳನ್ನು ಹೆರೋದು ಬೆಳೆಸೋದು ನಮ್ಮ ಇಚ್ಛೆ. ನಾವು ನೋಡಿಕೊಂಡಂತೆ ಮಕ್ಕಳು ನಮ್ಮನ್ನು ನೋಡಿಕೊಳ್ಳಬೇಕು ಎಂಬ ಆಸೆ ಯಾವತ್ತೂ ಇಟ್ಟುಕೊಳ್ಳಬಾರದು. ಒಳ್ಳೆಯ ಮಕ್ಕಳು ಸಿಗಲು ನಮಗೂ ಪುಣ್ಯ ಬೇಕು. ಆದರೆ ಆ ದೇವರು ನಮಗೆ ಆ ವರ ನೀಡಿಲ್ಲ. ಆದರೂ ಪರವಾಗಿಲ್ಲ. ಹೀಗೆ ಒಂದೇ ಊರಿನಲ್ಲಿ ಒಬ್ಬರನ್ನೊಬ್ಬರು ನೋಡದೆ ಇಬ್ಬರು ಮಕ್ಕಳ ಮನೆಯಲ್ಲಿ ವಾಸಿಸುವುದು ಎಂದರೆ ಈ ವಯಸ್ಸಿನಲ್ಲಿ ತುಂಬ ಕಷ್ಟ ಕಣೆ. ಊರಿನಲ್ಲಿ ನಮಗೆ ಕಷ್ಟವಾದರೂ ಸರಿ, ಜೊತೆಗೇ ಜೀವಿಸಿ ಜೊತೆಗೇ ಸಾಯೋಣ ಎನ್ನುವಾಗ ಪತ್ನಿಯ ಕಣ್ಣಿನಲ್ಲಿ ನೀರು. ಹಾಗಂತ ಉಪವಾಸವಿದ್ದರೆ ನಿನ್ನ ಆರೋಗ್ಯ ಏನಾಗಬೇಕು? ಈ ಭೂಮಿ ಮೇಲೆ ಎಲ್ಲರೂ ಮಕ್ಕಳಿದ್ದು ಬದುಕಿರುವವರೇ, ಮಕ್ಕಳಿಲ್ಲದೆ ಬದುಕಿ ಸಾಧಿಸಿದವರಿಲ್ಲವೇ? ಹಾಗಂತ ಇದ್ದು ಬಿಡೋಣ ಎನ್ನುವಾಗ ಸಾಗರ್ಗೆ ಎಲ್ಲವೂ ಮನದಟ್ಟಾಗಿತ್ತು. ಸಾಗರ್ ನಂತರ ಅವರ ಪಕ್ಕದ ಸೀಟಿನಲ್ಲಿ ಬಂದು ಕುಳಿತು ವಿಚಾರಿಸಿದಾಗ, ನೋಡಪ್ಪ, ಇವನು ನಮ್ಮ ಮಗನ ವಯಸ್ಸಿನವನೇ. ಇವನನ್ನು ನೋಡಿಯಾದರೂ ನೀನು ಒಂದು ತುತ್ತು ಅನ್ನವನ್ನು ತಿನ್ನಬೇಕು ಎನ್ನುವರು. ನೋಡಪ್ಪ, ನೀನು ಯಾರು ಅಂತ ಗೊತ್ತಿಲ್ಲ, ಪರಿಚಯವೂ ನಮಗಿಲ್ಲ. ನಮ್ಮ ಮಕ್ಕಳೊಂದಿಗೆ ಜಗಳವಾಡಿಕೊಂಡು ಬಂದಿದ್ದೇವೆ. ಹೆತ್ತು ಹೊತ್ತು ಸಾಕಿ ಸಲುಹಿದ ಮಕ್ಕಳು ರೆಕ್ಕೆ ಬಲಿತ ಮೇಲೆ ಎಲ್ಲಿ ಹಾರಿ ಹೋಗುತ್ತಾವೋ ಗೊತ್ತಿಲ್ಲ. ಎಲ್ಲವೂ ವಿಧಿ ಲೀಲೆ. ಮಗ ಎಂದರೆ ಇವಳಿಗೆ ತುಂಬ ಜೀವ. 3 ದಿನದಿಂದ ಜ್ವರ, ಸುಸ್ತು ಬೇರೆ. ಸರಿಯಾಗಿ ನೀರು ಸಹ ಕುಡಿಯುತ್ತಿಲ್ಲ. ಇವಳೇ ಇಲ್ಲದಿದ್ದರೆ ನಾನು ಅನಾಥನಾಗಿ ಬಿಡುತ್ತೇನೆ. ನನ್ನ ಎಲ್ಲ ಕಷ್ಟ ಸುಖಕ್ಕೆ ಭಾಗಿಯಾಗುವವಳು ಇವಳು. ಇವಳಿಲ್ಲದಿದ್ದರೆ ನಾನು ಈ ಭೂಮಿ ಮೇಲೆ ಇರೋದಿಲ್ಲ. ಆದ್ದರಿಂದ ನೀನಾದರೂ ಸ್ವಲ್ಪ ಒತ್ತಾಯ ಮಾಡಿ ಇವಳಿಗೆ ಒಂದು ತುತ್ತು ಅನ್ನ ತಿನ್ನುವಂತೆ ಮಾಡು ಎಂದು ಗೋಗರೆಯುವರು. ಅಷ್ಟರಲ್ಲಿ ಸಾಗರ್ ತನ್ನ ಗುರುತು ಸಿಗಲಿಲ್ಲವೇ ಎಂದು ಕೇಳಿದಾಗ ಇಲ್ಲವೆಂದು ಹೇಳುವರು. ನಾನಿಂದು ಈ ಉತ್ತಮ ಜೀವನ ನಡೆಸಲು ಕಾರಣವೇ ನೀವು. ನಿಮ್ಮ ವಯಸ್ಸು, ವಿವೇಕ, ವಿವೇಚನೆ, ಅನುಭವದ ಮುಂದೆ ನಾನು ಯಾವ ಲೆಕ್ಕ?
ಜೀವನದಲ್ಲಿ ಹಸು ಅಗಲಿದ ಕರುವಿನಂತಾಗಿದ್ದೆ. ಇಂದು ನಾನು ಈ ಭೂಮಿಯ ಮೇಲೆ ಬದುಕಿದ್ದೇನೆ ಎಂಬುದಕ್ಕೆ ನೀವೇ ಕಾರಣ. ನಿಮ್ಮ ಇಬ್ಬರನ್ನು ನಾನು ಅದೆಷ್ಟು ಹುಡುಕಿದ್ದೇನೆ ಎಂಬುದು ನನಗೆ ಮಾತ್ರ ಗೊತ್ತು. ಅದು ಹೇಗೋ ಯಾರದೋ ಮಾತಿನಿಂದ ನೀವು ಇರುವ ಮನೆಗೆ ಬಂದು ಕಾರ್ತಿಕ್ನೊಂದಿಗೆ ಕೇಳಿದಾಗ ನಿಮ್ಮನ್ನು ನೋಡಲು ಅವಕಾಶ ಕೊಡದೆ ನನ್ನನ್ನು ಹೊರಕಳುಹಿಸಿದ್ದ. ದೇವರು ನಿಮ್ಮಿಬ್ಬರನ್ನು ಹೀಗೂ ನನಗೆ ನೀಡುತ್ತಾನೆ ಎಂದು ಕನಸಿನಲ್ಲಿಯೂ ತಿಳಿದಿರಲಿಲ್ಲ ಎಂದು ಸಂತೋಷಪಡುವನು. ನಂತರ ತಾನೇ ಆ ತಾಯಿಗೆ, ಅಮ್ಮ, ಇದು ಒಂದು ತುತ್ತು ತಿನ್ನಮ್ಮ ಎಂದು ಪ್ರೀತಿಯಿಂದ ಬಾಯಿಗಿಟ್ಟಾಗ ಯಾವ ಪ್ರತಿರೋಧವಿಲ್ಲದೆ ತಿಂದದ್ದು ಬಹು ಆಶ್ಚರ್ಯವಾಗಿತ್ತು. ಅವನನ್ನೇ ನೋಡುತ್ತಾ ಎಲ್ಲವನ್ನು ತಿಂದು ಮುಗಿಸಿದ್ದಳು. ಈ ವಿಸ್ಮಯದ ನಿಗೂಢತೆಯ ಮಂತ್ರ ಅಮ್ಮ ಎಂಬ ಪದಶಕ್ತಿಗೆ ಇರಬೇಕು. ಉಳಿದ ಮತ್ತೊಂದು ಪೊಟ್ಟಣವನ್ನು ಪತಿಗೆ ತಿನ್ನಲು ನೀಡಿದಳು. ಈಗ ತಾವಿಬ್ಬರು ಎಲ್ಲಿಗೆ ಹೋಗುವುದೆಂದು ಕೇಳಿದಾಗ ಊರಿನಲ್ಲಿದ್ದ ತಮ್ಮ ಹಳೆ ಮನೆಗೆ ಹೋಗುತ್ತಿದ್ದೇವೆ ಎಂದು ನಡೆದ ಎಲ್ಲ ಘಟನೆಗಳನ್ನು ತಿಳಿಸುವರು. ಅಲ್ಲಿಗೆ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರನ್ನು ನಾನು ಬಿಡುವುದಿಲ್ಲ. ನಿಮಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಟ್ಟು ಇಷ್ಟು ದಿನ ಕಾಯುತ್ತಿದ್ದೆ. ಈಗ ಆ ದೇವರೇ ನಿಮ್ಮನ್ನು ನನ್ನ ಮುಂದೆ ತಂದಿದ್ದಾನೆ. ಆದ್ದರಿಂದ ದಯವಿಟ್ಟು ನೀವಿಬ್ಬರು ನನ್ನೊಂದಿಗೆ ಬರಲೇಬೇಕು ಎಂದು ಒತ್ತಾಯ ಮಾಡುವನು. ಅವರಿಬ್ಬರು ಊರಿಗೆ ತಲುಪಿ ತಮ್ಮ ಹಳೆಯ ಕಾಲವನ್ನು ನೆನಪಿಸಿಕೊಳ್ಳುವರು. ಈ ಊರಿನಲ್ಲಿ ಅದೆಷ್ಟು ರಾಜಾರೋಷವಾಗಿ ಓಡಾಡಿದ್ದವರು ಇಂದು ಈ ಪರಿಸ್ಥಿತಿಗೆ ಬಂದು ತಲುಪಿದ್ದರು. ಸಾಗರ್ ಒಂದು ಆಟೋ ಹಿಡಿದು ಅವನ ಮನೆ ತಲುಪಿದ್ದನು. ವಿಶಾಲವಾದ ಮನೆ. ಒಳಗೆ ಕಾಲಿಡುತ್ತಿದ್ದಂತೆಯೇ ಅವರಿಬ್ಬರನ್ನು ಆರತಿ ಬೆಳಗಿ ಮನೆಗೆ ಸ್ವಾಗತಿಸಿದ್ದಳು ಸಾಗರ್ನ ಹೆಂಡತಿ ಸ್ವಾತಿ. ಅವರಿಬ್ಬರು ಬರುತ್ತಿರುವುದನ್ನು ಸಾಗರ್ ಮೊದಲೇ ಫೋನ್ ಮಾಡಿ ತಿಳಿಸಿದ್ದ. ತನ್ನ ಜೀವನಕ್ಕೆ ಸರಿಸಾಟಿಯಾಗುವಂತಹ ಒಬ್ಬ ಅನಾಥೆಯನ್ನೇ ವರಿಸಿದ್ದ ಸಾಗರ್. ಅವರಿಬ್ಬರು ಮನೆಗೆ ತಲುಪಿದಾಗಲೇ ಸ್ವಾತಿ ಅವರಿಗೆ ಇಷ್ಟವಾದಂತಹ ಅಡುಗೆಯನ್ನು ಮಾಡಿದ್ದಳು. ವೃದ್ಧ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅನ್ನ ಬಟ್ಟೆ ದೊರಕಿಲ್ಲದಿದ್ದರೂ ಬಾಯಿ ತುಂಬ ಪ್ರೀತಿ ಮಾತುಗಳನ್ನಾಡದೆ ಅದೆಷ್ಟೋ ಸಮಯ ಕಳೆದಿತ್ತು. ಅವರಿಬ್ಬರ ಸ್ವಭಾವ ನಿಜಕ್ಕೂ ಚಿನ್ನದಂತಿತ್ತು. ಅಷ್ಟರಲ್ಲಿ ಸಾಗರ್ನ 4 ವರ್ಷದ ಮಗಳು ಅಜ್ಜಿ, ತಾತ ಎಂದು ನಿದ್ದೆ ಕಣ್ಣಿನಿಂದ ಬಂದು ತಬ್ಬಿಕೊಳ್ಳುವಳು. ಕಾರ್ತಿಕ್ನ ಮಗುವನ್ನು ಒಮ್ಮೆಯೂ ಹೀಗೆ ಬಾಚಿ ತಬ್ಬಿಕೊಳ್ಳಲು ಬಿಟ್ಟಿರಲಿಲ್ಲ ಅವನ ಹೆಂಡತಿ. ಆ ವೃದ್ಧ ದಂಪತಿಗಳಿಗೆ ಸ್ವಂತ ಮಕ್ಕಳಿದ್ದರೂ ಇಂತಹ ಸಂತೋಷವನ್ನು ಒಮ್ಮೆಯೂ ಜೀವನದಲ್ಲಿ ನೋಡಿರಲಿಲ್ಲ. ಸಾಗರ್ ಬಾಡಿಗೆ ಮನೆಯಲ್ಲಿದ್ದ. ನಂತರ ಎಲ್ಲರೂ ಅವರ ತಮ್ಮ ಹಳೆಯ ಮನೆಗೆ ಹೋಗಿ ಎಲ್ಲವನ್ನು ರಿಪೇರಿ ಮಾಡಿ ಅಲ್ಲಿಯೇ ವಾಸಿಸಲು ಶುರು ಮಾಡಿದ್ದರು. ಅದೃಷ್ಟವೆಂಬಂತೆ ಅದೊಂದು ದಿನ ಟಿವಿ ವಾರ್ತೆಗಳಲ್ಲಿ ಆ ಊರಿನಲ್ಲಿ ಯಾವುದೋ ದೊಡ್ಡ ಮಟ್ಟದ ಏರ್ಪೋರ್ಟ್ ಮಾಡಲು ಸರಕಾರ ಹೊರಟಿತ್ತು. ಇದರಿಂದ ಆ ವೃದ್ಧ ತಂದೆ ತಾಯಿಯ ಮನೆ ಮತ್ತು ಹೊಲಕ್ಕೆ ಚಿನ್ನದ ಬೆಲೆ ಬಂದಿತ್ತು. ಈ ವಿಷಯವು ಹೇಗೋ ತಮ್ಮ ಗಂಡು ಮಕ್ಕಳಿಗೆ ತಿಳಿದು ಕೂಡಲೇ ಊರಿಗೆ ಹೊರಟು ಬಂದಿದ್ದರು. ಬರುತ್ತಲೇ ಕಾರ್ತಿಕ್ ಮಗನನ್ನು ತಂದೆ ತಾಯಿಯ ಕೈಗೆ ನೀಡುವನು. ಇಷ್ಟು ದಿನ ತಾನು ಮುಟ್ಟಿದರೆ ಇನ್ಫೆಕ್ಷನ್ ಆಗುತ್ತದೆ ಎಂದು ಗದರುತ್ತಿದ್ದ ಕಾರ್ತಿಕ್ ಹೆಂಡತಿ ಏನೊಂದು ಮಾತನಾಡದೆ, ಮಾವ ಹೇಗಿದ್ದೀರಾ, ಆರೋಗ್ಯ ಚೆನ್ನಾಗಿದೆಯಾ, ಅತ್ತೆ ನೀವು ಹೇಗಿದ್ದೀರಾ ಎಂದು ತುಂಬ ಪ್ರೀತಿಯಿಂದ ಮಾತನಾಡಿದ್ದಳು. ಕೌಶಿಕ್ ಮತ್ತು ಹೆಂಡತಿ ನಿಮ್ಮಿಬ್ಬರಿಗೆ ಇಷ್ಟ ಅಂತ ಪಲಾವ್ ಮಾಡಿ ತಂದಿದ್ದೇನೆ ಎನ್ನುವಳು. ಅದೇ ಸಮಯದಲ್ಲಿ ಸಾಗರ್ ಮನೆಗೆ ಬಂದಾಗ ಇದು ಯಾರೆಂದು ಕೇಳಿದಾಗ ದಂಪತಿಗಳು ಇರುವ ವಿಷಯವನ್ನೆಲ್ಲ ತಿಳಿಸುವರು. ಕಾರ್ತಿಕ್ ಮತ್ತು ಕೌಶಿಕ್ಗೆ ಇದರಿಂದ ತುಂಬ ಇರಿಸುಮುರುಸಾಗುತ್ತದೆ. ತಂದೆ ತಾಯಿಯು ತಮ್ಮ ಮನೆಯಿಂದ ಹೊರಟು ಬಂದ ನಂತರ ಒಮ್ಮೆಯೂ ಕರೆ ಮಾಡಿ ವಿಚಾರಿಸಿರಲಿಲ್ಲ. ಹೇಗಿದ್ದೀರಾ ಎಂದು ಕೂಡ ವಿಚಾರಿಸಿಲ್ಲ. ಸ್ವಾತಿ ಎಲ್ಲರಿಗೂ ಅಡುಗೆ ಮಾಡಿ ಬಡಿಸಿದ್ದಳು. ಅವಳು ತಮ್ಮ ತಂದೆ ತಾಯಿಯನ್ನು ನೋಡಿಕೊಳ್ಳುತ್ತಿದ್ದ ಪರಿ ನೋಡಿ ಎಲ್ಲರೂ ಆಶ್ಚರ್ಯಗೊಂಡಿದ್ದರು.
ಊಟದ ಬಳಿಕ ಎಲ್ಲರೂ ತಂದೆ ತಾಯಿಯೊಂದಿಗೆ ಆಸ್ತಿ ಮಾರಾಟ ಮಾಡಿ ಬಂದ ಹಣದಲ್ಲಿ ನಾವು ಸಿಟಿಯಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಖರೀದಿಸಬೇಕೆಂದಿದ್ದೇವೆ. ನಿಮಗೂ ಕೂಡ ಅಲ್ಲಿಯೇ ಬಂದು ವಾಸಿಸಬಹುದು ಅಪ್ಪ ಎನ್ನುವರು. ಅಷ್ಟರಲ್ಲಿ ತಂದೆಯು ಸಾಗರ್ನನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಳ್ಳುವರು. ಇಬ್ಬರು ಏನೆಂದು ತಿಳಿಯದೆ ಅವರನ್ನೇ ನೋಡುವಾಗ, ನಮ್ಮ ಎಲ್ಲ ಆಸ್ತಿಯ ವಾರಸುದಾರ ಈ ಸಾಗರ್ ಮಾತ್ರ. ಇದು ನನ್ನ ಸ್ವಯಾರ್ಜಿತ ಆಸ್ತಿ. ಇದನ್ನು ಯಾವುದೇ ಕಾರಣಕ್ಕೂ ನಾನು ಮಾರಾಟ ಮಾಡುವುದಿಲ್ಲ. ಇದನ್ನೇ ಬೆಳೆಸುತ್ತೇನೆ. ಇದಕ್ಕೆ ವಾರಸುದಾರ ಸಾಗರ್ ಮಾತ್ರ. ನಮ್ಮ ಪಾಲಿಗೆ ನಮ್ಮ ಇಬ್ಬರು ಗಂಡು ಮಕ್ಕಳು ಎಂದೋ ಇಲ್ಲವಾಗಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ತಂಟೆಗೆ ಬರಬೇಡಿ. ನಿಮಗೆ ಇಲ್ಲಿಗೆ ಬರಲು ಮನಸ್ಸಾದರೆ ಯಾವಾಗಲಾದರೂ ಬಂದು ಹೋಗಿ. ಆದರೆ ತಂದೆ ತಾಯಿಯ ಪ್ರೀತಿ ಮಮತೆಯನ್ನು ಪಡೆದುಕೊಳ್ಳಲು ನೀವು ಅನರ್ಹರು ಎಂದು ಖಡಾಖಂಡಿತವಾಗಿ ಹೇಳಿದಾಗ ಇಬ್ಬರು ತಾಯಿಯ ಮುಖವನ್ನು ನೋಡುವರು. ತಮಗೂ ಇದೇ ಮಾತನ್ನು ಹೇಳಲು ಇರೋದು. ಯಾವುದೇ ಕಾರಣಕ್ಕೂ ನಮ್ಮನ್ನು ಸಂಪರ್ಕಿಸಬೇಡಿ ಎಂದು ಖಡಾಖಂಡಿತವಾಗಿ ಹೇಳುವರು. ಮಕ್ಕಳು ಮತ್ತು ಸೊಸೆಯಂದಿರು ಎಷ್ಟೇ ಗೋಗರೆದರೂ ಅವರು ಒಪ್ಪುವುದಿಲ್ಲ. ಸಾಗರ್ ಎಷ್ಟೇ ಕೇಳಿಕೊಂಡರೂ ಮಕ್ಕಳನ್ನು ಕ್ಷಮಿಸುವುದಿಲ್ಲ. ನಂತರ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಎಲ್ಲರೂ ಹೊರಟು ಹೋಗುವರು. ಸಾಗರ್ ಮತ್ತು ಸ್ವಾತಿ ದಂಪತಿಗಳೊಂದಿಗೆ ಸಂತೋಷದಿಂದ ಜೀವನ ಸಾಗಿಸುವರು. ಮುಗಿಯಿತು. ಈ ಕಥೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಪ್ರಿಯ ವೀಕ್ಷಕರೇ, ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.